ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಪೂರ್ಣ ನ್ಯೂಸ್. ನಾನು ಪೂಜಾ ಗುರಪ್ಪ. ಇವತ್ತು ನಮ್ಮ ಜೊತೆ 14 ವರ್ಷದ ನಂತರ ರಿಲೀಸ್ ಆಗ್ತಿರುವಂತಹ ಭೀಮತೀರದಲ್ಲಿ ಸಿನಿಮಾ ಇಟ್ಕೊಂಡು ಮತ್ತೆ ಬಂದಿದ್ದಾರೆ ಓಂ ಪ್ರಕಾಶ್ ಮತ್ತು ನಾಗರಾಜ್ ಸರ್. ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಹಾಯ್ ಸರ್, ಮೊದಲದಾಗಿ ಹಾಯ್ ಹೇಗಿದ್ದೀರಾ? ನಮಸ್ಕಾರ ಸರ್. ಐಶ್ವರ್ಯನಷ್ಟು ತಲೆ ತಿನ್ನಲ್ಲ. ಪಾಪ ಅವಳು ತಲೆ ತಿಂದಿಲ್ಲ. ನೀವು ಸಿನಿಮಾದಲ್ಲಿ ಇದರಲ್ಲೇ ಟಿವಿಲಿ ಪ್ರಚಾರ ಮಾಡೋಕೆ ಯೋಚನೆ ಮಾಡ್ತಾ ಇದ್ದೀರಾ. ಪಾಪ ಒಳ್ಳೆ ಹುಡುಗಿ ಚೆನ್ನಾಗಿ ಮಾತಾಡಿದ್ರು, ಏನೋ ನಾನು ರೇಗಿಸ್ಬೇಕಲ್ಲ ಅಂತ ರೇಗಿಸ್ತೆ ಅಷ್ಟೇ. ಆಯ್ತು. 14 ವರ್ಷ ನಂತರ ಭೀಮತೀರ ಇಟ್ಕೊಂಡ್ ಬರ್ತಾ ಇದ್ದೀರಾ, ಏನ್ ಕಾನ್ಸೆಪ್ಟ್ ಇಟ್ಕೊಂಡು ಬರ್ತಾ ಇದ್ದೀರಾ ಅಂತ. ಅಂದ್ರೆ ಈಗಿನ ಜನರೇಷನ್ ಸಿನಿಮಾಗಳು ಈಗಿನ ಮಕ್ಕಳು ನೋಡೋದೇ ಕಮ್ಮಿ. ಆಗ 14 ವರ್ಷದ ಹಿಂದೆ ಸಿನಿಮಾ ಇಟ್ಕೊಂಡ್ ಬರ್ತಾ ಇದ್ದೀರಾ. ನೀವು ಹೇಳಿದ ಅರ್ಥ ಆಯಿತು, ನನ್ನ ಮನ್ಸಿಗೆ ಹೋಯ್ತು. ನನಗೆ ಏನು ದಬಾಕೋಸ್ಕರ ಬರ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ ಅಲ್ವಾ? ಮತ್ತೆ ಅದರ್ಥ ನೀವು ಹೇಳಿದ ಹಾಗೆ ತಪ್ಪೇನಿಲ್ಲ. ನನಗೆ ತುಂಬ ಖುಷಿ ಆಗ್ತದೆ. ನೀವು ಹೇಳಿದ ಕರೆಕ್ಟು. ಏನು ದಬಾಕಕ್ಕೆ ನೀವು ಮತ್ತೆ 14 ವರ್ಷ ಆದ್ಮೇಲೆ ಅದೇ ಪಿಕ್ಚರ್ ತೊಗೊಂಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಹೇಳ್ತಿದ್ದೀರಾ. ಖಂಡಿತ ಒಂದು ಒಳ್ಳೆ ಸಿನಿಮಾ ತೆಗೆದಾಗ ಈ ಸಿನಿಮಾ ತುಂಬ ಮೆಲ್ಕಾಗ್ತಾ ಇರುತ್ತೆ. ಈ ಸಿನಿಮಾ ಚೆನ್ನಾಗಿದೆ, ಈ ಸಿನಿಮಾ ಚೆನ್ನಾಗಿದೆ ಅಂತ. ಆ ರೀತಿ ನಮ್ಮ ನಿರ್ಮಾಪಕರಿಗೆ ಅವ್ರು ಮಾಡಿದ ಎಷ್ಟೋ ಸಿನಿಮಾಗಳನ್ನ ಮಾಡಿದ್ದಾರೆ. ಅವ್ರಿಗೂ ಎಲ್ಲ ಸಿನಿಮಾಗಳು ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇಂಡಸ್ಟ್ರಿ ಭೀಮತೀರದಲ್ಲಿ ಒಂದು ಸಿನಿಮಾ ಮಾಡಿದಾಗ ಈ ಸಿನಿಮಾ ಚೆನ್ನಾಗಿರುತ್ತೆ ಅಂತೇಳಿ, ಆಮೇಲೆ ಇತ್ತೀಚಿನ ದಿನಗಳಲ್ಲಿ ದುನಿಯಾ ವಿಜಯ್ ಅವರಿಗೆ ಹೊರಗಡೆ ರಾಜ್ಯಗಳಲ್ಲಿ ಗುರುತಿಸಿ, ಆಮೇಲೆ ಪ್ರಣೀತಾ ಅವ್ರನ್ನೂ ಗುರುತಿಸಿ ಬೆಳೆಸಿದ್ದಾರೆ ಅಲ್ಲಿ. ಸೊ ಈ ಸಿನಿಮಾ ಚೆನ್ನಾಗಿದೆ ಮಾಡಿ ಅಂತೇಳಿ ಅವ್ರಿಗೆ ದೊಡ್ಡ ಆಫರ್ಸ್ ಎಲ್ಲ ಬಂದಿದೆ. ಆ ಒಂದು ಇದಕ್ಕೋಸ್ಕರ ಈ ಸಿನಿಮಾನ ತಮಿಳು ತೆಲುಗುನ ಡಬ್ ಮಾಡಿ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಜೊತೆಲೇ ಮಾಡ್ತಿದ್ದೀವಲ್ಲ ಅಂತ ಕನ್ನಡನೂ ರಿಲೀಸ್ ಮಾಡೋಣ, ಇಲ್ಲಿನ ಅಭಿಮಾನಿಗಳು ನೋಡಲಿ ಅನ್ನೋ ಒಂದು ಉದ್ದೇಶದಲ್ಲಿ ಮಾಡ್ತಿದ್ದೀವಿ ಮೇಡಮ್, ಅಷ್ಟೇ. ಸರ್, ಓಕೆ. ದೊಡ್ಡ ಆರ್ಟಿಸ್ಟ್ಗಳೆಲ್ಲ ಇದ್ದಾರೆ. ಯಾಕೆ ಯಾವ ಆರ್ಟಿಸ್ಟ್ಗಳು ಬಂದಿಲ್ಲ? ವಿಜಯ್ ಸರ್ ಇದ್ದಾರೆ, ದೊಡ್ಡಣ್ಣ ಇದ್ದಾರೆ, ಪ್ರಣೀತಾ ಮೇಡಮ್ ಇದ್ದಾರೆ. ಸೊ ಯಾಕೆ ಯಾರನ್ನೂ ಕರೆ ತಂದಿಲ್ಲ ಅನ್ನೋವಂಥದ್ದು ನಾನು ಕೇಳಿದೆ ಮೇಡಮ್. ಆ್ಯಕ್ಚುಲಿ ನಾಗರಾಜ್ ಅವ್ರಿಗೆ ಅವರು ದುನಿಯಾ ವಿಜಯ್ ಅವ್ರು ಹೇಳಿದ್ರಂತೆ, ನಾನು ಹಿಂದೆ ಯಾವಾಗಲೂ ಇರ್ತೀನಿ, ನಾನು ನೀನು ಮಾಡು, ಆರಾಮಾಗಿ ಥಿಯೇಟರ್ ರಿಲೀಸ್ಗೆ ಬರ್ತೀನಿ ಅಂತ ಹೇಳಿದ್ರಂತೆ. ಬೇರೆಯವರೆಲ್ಲರೂ ಶೂಟಿಂಗಲ್ಲಿ ಬ್ಯುಸಿ ಇದ್ದಾರೆ. ಆಮೇಲೆ ಇವರು ಇತ್ತೀಚೆಗೆ ಈಗ ಜಸ್ಟ್ ಬೇಗ ಅನೌನ್ಸ್ ಮಾಡಿದ್ದು, ಅಂದರೆ ಪ್ಲಾನಿಂಗ್ ಇಲ್ಲದೆ ಪ್ಲ್ಯಾನ್ ಮಾಡಿ ರಿಲೀಸ್ ಮಾಡ್ತಾ ಇರೋದು. ಸೊ ಆ ಒಂದು ಇದರಲ್ಲಿ ಎಲ್ಲರೂ ಬ್ಯುಸಿ ಇದ್ದಾರೆ. ಸೊ ಆ ಒಂದು ಉದ್ದೇಶದಿಂದ ಯಾರೂ ಬಂದಿಲ್ಲ ಅಂತ ಅಷ್ಟೇ. ಸರ್, ನಿಮ್ಮ ಜೊತೆ ದುನಿಯಾ ವಿಜಯ್ ಸರ್ ಏನಂತ ಇಲ್ಲ, ನಾನು ಕರೆದಾಗ ಅವ್ರು ಹೇಳಿದ್ರು, ನೀವು ಅರಿ ಬರಲಿದ್ರೆ ಒಂಚೂರು ಟೈಮ್ ತಂದು ಮಾಡಿ ಅಂದರೆ, ಇಲ್ಲ ಸರ್ ಥಿಯೇಟರ್ ಸರ್ ಚೆನ್ನಾಗಿದೆ ಮಾಡ್ತಾ ಅಂದೆ. ನಾನು ಸಪೋರ್ಟ್ ಇರ್ತೀನಿ ತೆಲಿಗಡೆ ಸೇಬಡಿ ಮಾಡಿ ಅಂತ ಹೇಳಿದ್ರು. ಪಾಪ ಅವ್ರು ಯಾವ ಬ್ಯಾಕ್ ಸಪೋರ್ಟ್ ಇದ್ದಾರೆ ಸರ್. ಈಗ ಅದೇ ಸರ್ ಕೇಳಿದ ಪ್ರಶ್ನೆ, 14 ವರ್ಷದ ನಂತರ ತಿರ್ಗಾ ಸಿನಿಮಾ ತಗೊಂಡು ಬರ್ತಾ ಇದ್ದೀರಾ. ಈಗಿನ ಜನರೇಷನ್ ಅವರು ಈಗ ಏನು ಹೇಳ್ಬಿಡ್ತೇನೆ ನೋಡಮ್ಮ. 14 ವರ್ಷ ಮಾಡಿದ್ದು ಇವಾಗ ಮಾಡೋ ಥರ ಸಿನಿಮಾ ಮಾಡಿದ್ವಿ ನಾವು. ಅಂದ್ರೆ 14 ವರ್ಷ ಮುಂಚೆನೇ ಮಾಡ್ಬಿಡಿದ್ವಿ ಇವಾಗ ಮಾಡೋ ಸಿನಿಮಾನ. ಅದಕ್ಕೆ ಈಗ ತೋರಿಸ್ತದೆ. ಅಂದರೆ 14 ವರ್ಷ ಮುಂಚೆ ಸಿನಿಮಾ ಮಾಡಿದ್ವಲ್ಲ, ಅದು ಈಗ ಮಾಡೋ ಸಿನಿಮಾ 14 ವರ್ಷ ಮುಂಚೆ ಮಾಡಿದ್ವಿ. ಆಮೇಲೆ ಈಗಿನ ಕ್ವಾಲಿಟಿ ಸಿನಿಮಾ ಮಾಡ್ತಾರೆ, ಅದಕ್ಕಿಂತ ಒಂದು ಕೈ ಮೇಲೆನೇ ಮಾಡಿದ್ವಿ ಸಿನಿಮಾ. ಹೌದು, ಅದು ಆಮೇಲೆ ಸುಮಾರು ಜನ ತೆಲುಗು ತಮಿಳೆಲ್ಲ ಕೇಳಿದ್ರು. ಇಲ್ಲ, ನಾನೇ ಪಿಕ್ಚರ್ ರೆಡಿ ಮಾಡಿ ಕನ್ನಡನ ಮತ್ತು ತೆಲುಗು ತಮಿಳು ಮಾಡೋಣ ಅಂತ ಪ್ಲಾನ್ ಮಾಡಿ ಇದು ಮಾಡಿದ ಪಿಕ್ಚರ್. ಅಮ್ಮ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅಂದರೆ ಥಿಯೇಟ್ರಲ್ಲಿ ನೋಡೋಂಥ ಸಿನಿಮಾ ಇದು. ಥಿಯೇಟ್ರಲ್ಲಿ ನೋಡಿದಾಗ ನೀವು 100% ಗೊತ್ತಾಗುತ್ತೆ. ಅಂದರೆ ನೀವು ಸಿನಿಮಾ ನೋಡಿದಂಗೆ ಇರುತ್ತೆ. ಈಗ ಕೇಳಿ, ಅಂದರೆ ನಾವು ಈಗ ಟಿ ವಿಲಿ ದೊಡ್ಡ ಟಿ ವಿ ನೋಡ್ತಲ್ಲಮ್ಮ. ಇಲ್ಲಮ್ಮ, ಈಗ ಟಿ ವಿಲಿ ಈಗ 90 ಇಂಚಸ್ 100 ಇಂಚ್ ಟಿ ವಿ ನೋಡೋದು ಸಿನಿಮಾ, ಟಿ ವಿ ನೋಡೋ ಸಿನಿಮಾ ಬೇರೆ, ದೊಡ್ಡ ಸ್ಕ್ರೀನ್ ಮೇಲೆ ಸಿನಿಮಾ ನೋಡಿದೆ. ಇದು ನೆಗೆಟಿವ್ ಸಿನಿಮಾ, ಸ್ಕ್ರೀನಲ್ಲಿ ನೋಡೋಕೆ ಮಜಾ ಇದೆ. ಸರ್, ಆಸ್ ಅ ಡೈರೆಕ್ಟರ್ ಆಗಿ ಟಾಕ್ಸಿಕ್ ಟೀಸರ್ 2 ಸಲ ಬಂದಿದೆ, ನೋಡಿದರೆ ಹೇಗೆ ಅನಿಸ್ತು ನಿಮಗೆ ಅನ್ನುವಂಥದ್ದು? ಚೆನ್ನಾಗಿದೆ ಮೇಡಮ್, ತುಂಬ ಚೆನ್ನಾಗಿದೆ. ಸಿನಿಮಾ ಪ್ರೇಕ್ಷಕರಿಗೆ ಮನಮುಟ್ಟಲಿ, ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗಲಿ ಅಂತ ನಾನು ಮನಸ್ಫೂರ್ತಿ ಕೇಳ್ಕೊತೀನಿ. ಓಕೆ ಸರ್, ಆ ಟ್ರೈಲರ್ 2 ಸಲ ರಿಲೀಸ್ ಆದಾಗ ಸಾಕಷ್ಟು ಗಾಸಿಪ್ಗಳು ಓಡಾಡ್ತಾ ಇತ್ತು, ಏನು ಈ ಥರ ಸೀನ್ ಮಾಡಿದ್ದಾರೆ ಅಂತ. ಸೊ ನಿಮಗೆ ಆ ಕ್ಷಣದಲ್ಲಿ ಏನು ತಲೆಗೊಡಿತು ಅನ್ನುವಂಥದ್ದು? ನಾನು ನಿಜವಾಗ್ಲೂ ಏನೂ ತಲೆಗೊಡಲಿಲ್ಲ ಮೇಡಮ್. ಯಾಕೆಂದರೆ ಪಿಕ್ಚರ್ ತೆಗೆದಿರೋ ಡೈರೆಕ್ಟ್ರು ಅವ್ರು ಬೇರೆಯವರು, ಪಿಕ್ಚರ್ ಆ್ಯಕ್ಟ್ ಮಾಡಿರೋದು. ಹೇಳಿ. ಅಂದರೆ ಸಾಕಷ್ಟು ಜನ ಹೇಳ್ತಾ ಇದ್ರು, ಏನು ಈ ಥರ ಸೀನ್ಸ್ ಹಾಕಿದ್ದಾರೆ, ಆ ಥರ ಎಲ್ಲ ಫೀಲ್ ಮಾಡ್ತಾ ಇದ್ರು. ನೀವು ಆಸ್ ಅ ಡೈರೆಕ್ಟ್ ಆಗಿ ಏನು ಹೇಳೋಕೆ ಇಷ್ಟಪಡ್ತೀರಾ ಅನ್ನುವಂಥ? ನನಗಿಲ್ಲ ಮೇಡಮ್, ಆ ಕತೆಗೆ ಸಂಬಂಧಪಟ್ಟಾಗ ಅವ್ರು ಯಾವ ರೀತಿ ಶೂಟ್ ಮಾಡಿದ್ದಾರೆ ಅಂತ ನಮಗೂ ಗೊತ್ತಿಲ್ಲ. ಆ ಪಿಕ್ಚರ್ ಬಗ್ಗೆ ನಾವು ತೀರ್ಮಾನ ತಗೊಂಡು ನಿರ್ಧಾರವಾಗಿ ಮಾತಾಡೋದು ತಪ್ಪು. ಅದು ಬೇರೆ ಸಿನಿಮಾಗಳ ಬಗ್ಗೆ ನಾವು ಏನೇ ಮಾತಾಡೋದು ತಪ್ಪು. ಬಟ್ ಒಂದೇ ಒಂದು ಮಾತು ಹೇಳ್ಬೋದು, ಒಳ್ಳೇದಾಗಲಿ ಅಷ್ಟೇ. ಸರ್, ನೀವು ಸ್ಟೇಜ್ ಮೇಲೆ ಹೇಳ್ತಾ ಇದ್ರಿ ಭೀಮತೀರದಲ್ಲಿ ದುನಿಯಾ ವಿಜಯ್ ಇರಲಿಲ್ಲ ಅಂತ ಹೇಳಿದ್ರೆ ದರ್ಶನ್ ಅವ್ರು ಇರ್ತಾ ಇದ್ರು ಆ ಪ್ಲೇಸಲ್ಲಿ ಅಂತ. ಸೊ ಯಾಕೆ ಆ ಥಾಟ್ ಬಂತು ಅನ್ನುವಂಥದ್ದು? ಇಲ್ಲ, ಈಗಿನ ಅದೇ ಯಾರೋ ಒಬ್ರು ಕೇಳಿದ್ರು, ಆ್ಯಕ್ಚುಲಿ ಈಗ ಮಾಡಿದ್ರೆ ಯಾರ ಜೊತೆ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಆ ಒಂದು ಉದ್ದೇಶ ಹೇಳಿದೆ. ಈಗ ಮಾಡಿದ್ರೆ ನಾನು ದರ್ಶನ್ ಅವ್ರ ಜೊತೆ ಮಾಡ್ತಾ ಇದ್ವಿ ಅಂತ ಹೇಳ್ತಾ ಇದ್ದೆ. ಅದು ಆ ಪಾತ್ರನ ಅವರು ನಿಲ್ಲಿಸುವಂಥ ಶಕ್ತಿ ಅವ್ರಿಗಿದೆ. ದರ್ಶನ್ಗೆ 100% ಮಾಡ್ತಾರೆ ಈ ಥರ ಪಾತ್ರ. ಸೊ ಆ ಒಂದು ಇದಕ್ಕೋಸ್ಕರ ನಾನು ಅವ್ರನ್ನ ಹೆಸರು ತಗೊಂಡೆ. ಸರ್, ಭೀಮತೀರ ಅಂದ ತಕ್ಷಣ ಯಾವುದೋ ಹಳೆ ಕತೆ ಅಂತ ಫೀಲ್ ಆಗುತ್ತೆ. ಯಾವ ಥರ ಕತೆ ಹೊತ್ಕೊಂಡು ಬಂದಿದ್ದೀರಾ ಅನ್ನುವಂಥದ್ದು ಸರ್? ಈ ಪಿಕ್ಚರ್ ನೀವು ನೋಡಿಲ್ವ? ಹಳೇದು
ಮತ್ತೆ ಅಂದ್ರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಬರ್ತಾ ಇದೆಯಲ್ಲ ಅಂದ್ರೆ ಬೇರೆ ಇಲ್ಲ ಮೇಡಮ್ ಆಗಿದ್ಯಾ ಇಲ್ಲ ಆ ಥರ ಹೊಸ ಕತೆ ಬರ್ದೆಲ್ಲ ಮಾಡಿಲ್ಲ. ಆ ಡೈಲಾಗ್ ಹೊಸ ಡೈಲಾಗ್ ಬರ್ದಿದ್ದೀವಿ ಅಷ್ಟೇ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಸಿನಿಮಾ ಬರ್ತಾ ಇದೆ, ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್ ಸರ್. ಕೊನೆಯದಾಗಿ ಪ್ರೇಕ್ಷಕರಿಗೆ ಏನು ಹೇಳ್ತೀರಾ ಅನ್ನುವಂಥದ್ದು? ಥ್ಯಾಂಕ್ ಯು ಮೇಡಮ್. ಏನಿಲ್ಲ, ಈ ಸಿನಿಮಾ ರಿಲೀಸ್ ಆಗ್ತಿದೆ, ದಯವಿಟ್ಟು ಈ ಸಿನಿಮಾ ನೋಡಿ. ನಿಮಗೆ ಇಷ್ಟ ಆದರೆ ನಮಗೆ ಆಶೀರ್ವಾದ ಮಾಡಿ. ಒಳ್ಳೆ ಸಿನಿಮಾ ನಿಜವಾಗ್ಲೂ, ಖಂಡಿತವಾಗ್ಲೂ. ನಾನು ತೆಲುಗು ತಮಿಳಲ್ಲಿ ಬಂದರೆ ಪಿಕ್ಚರ್ ಚೆನ್ನಾಗಿರುತ್ತೆ ಅಂತೇಳಿ ಡಬ್ ಮಾಡಿದ್ದಾರೆ ಅವರು. ಸೊ ಅದೆಲ್ಲ ಅಲ್ಲಿನ ಆಡಿಯನ್ಸು ಕೂಡ ಈ ಸಿನಿಮಾ ನೋಡಿ ಆಶೀರ್ವಾದ ಮಾಡಲಿ ನಮಗೆ ಅಂತ ಹೇಳ್ಬಿಟ್ಟು ನಾನು ಮನಸ್ಫೂರ್ತಿ ಕೇಳ್ಕೊತೀನಿ ಮೇಡಮ್. ಸರ್ ಈಗ ಹೊಸ ಪ್ರೊಡಕ್ಷನ್ ಹೌಸ್ ಬರ್ತಾ ಇದೆ ನಿಮ್ದು ಅಂತ ಹೇಳಿದ್ರೆ, ಸೊ ಸಿನಿಮಾ ಯಾವ್ದಾದ್ರು ಬರ್ತಾ ಇದ್ರಾ? ಯಾವ ಜೊತೆ ಏನಾದ್ರು ಮಾತಾಡಿದ್ದೀರಾ? ಫಿನಿಕ್ಸ್ ಅಂತ ಮಾಡ್ತಿದ್ದೀವಿ. ನಿಮಿಕಾ ರತ್ನಾಕರ್ ಮೇನ್ ಲೀಡು, ಆಮೇಲೆ ಬೆಂಕಿ ಭಾಸ್ಕರ್ ಅಂತ ಯಾವಾಗಲೂ ಬೆಂಕಿಲೇ ಇರ್ತಾರೆ ಅವರು. ಆಮೇಲೆ ಬೇರೆಯವರೆಲ್ಲರೂ ತುಂಬ ಜನ ಕಲಾವಿದರುಗಳಿದ್ದಾರೆ. ಕೃತಿಕಾ ಲೋಬೋ ಅಂತ ಎಲ್ಲ ಅಪ್ಕಮಿಂಗ್ ಆರ್ಟಿಸ್ಟ್ಗಳು. ಅವ್ರನ್ನ ಇಟ್ಕೊಂಡು ನಾನು ಕನ್ನಡ ಇಂಡಸ್ಟ್ರಿಲಿ ಆಫ್ಟರ್ ಲಾಂಗ್ ಟೈಮ್ 24-25 ವರ್ಷ ಆದಮೇಲೆ ಸ್ಟೇಟ್ ಪಿಕ್ಚರ್ ಮಾಡ್ತಿರೋದು. ಸೊ ನನಗೆ ಖುಷಿಯಾಗಿ, ನನಗೆ ಬೇರೆ ಯಾರಿಗೋ ಹೇಳಿ ಪ್ರೊಡ್ಯೂಸರ್ಗೆ ಇವ್ರನ್ನೆಲ್ಲ ಹಾಕ್ಕೊಂಡು ಮಾಡಬೇಕಾ, ಇಷ್ಟೆಲ್ಲ ಖರ್ಚಾಗುತ್ತೆ ಅಂತೇಳಿ ಅವ್ರು ನೆಗ್ಲಿಜೆನ್ಸಿ ಮಾಡಿಕೊಡ್ದು ನಮ್ಮ ಕಲಾವಿದ್ರ ಮೇಲೆ ಅಂತೇಳಿ ಅದಕ್ಕೆ ನಾವೇ ಪ್ರೊಡ್ಯೂಸ್ ಮಾಡಿ ಈ ಪಿಕ್ಚರ್ನ ಮಾಡ್ತಿದ್ದೀನಿ. ಈಗ ಜೂನ್ 5ಕ್ಕೆ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು, ಒಳ್ಳೇದಾಗಲಿ, ಆಲ್ ದ ಬೆಸ್ಟ್ ಸರ್. ಮೇಡಮ್ ಥ್ಯಾಂಕ್ ಯು, ಒಳ್ಳೇದಾಗಲಿ ನಿಮಗೂ. ಇಷ್ಟ ಆಗಿತ್ತು ಓಂ ಪ್ರಕಾಶ್ ಅವ್ರ ಜೊತೆ ಮಾತುಕತೆ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಂಪೂರ್ಣ ನ್ಯೂಸ್. ಕ್ಯಾಮ್ರಾಮ್ಯಾನ್ ಓಂ ಭೀಮ್ ಜೊತೆ ಪೂಜಾ ಗುರಪ್ಪ, ಬೆಂಗಳೂರು.